ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಓಟ್ಸ್ ಕಿಚಡಿ. ಇದನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಬರೀ ಓಟ್ಸ್ ಮೀಲು, ಸ್ಮೂತಿ, ಪುಡ್ಡಿಂಗ್, ಓವರ್ನೈಟ್ ಓಟ್ಸ್ ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಡಿಫ್ರೆಂಟಾಗಿ ಮಾಡ್ಕೊತೀನಿ, ತುಂಬ ಇಷ್ಟ ಆಗುತ್ತೆ. ಓಟ್ಸಲ್ಲಿ ವಿಟಮಿನ್ ಇ, ಜಿಂಕ್, ಐರನ್, ಮೆಗ್ನೀಷಿಯಮ್ ಈ ಥರ ಹಲವಾರು ಒಳ್ಳೆ ಅಂಶಗಳಿರುತ್ತೆ. ಡಯೆಟ್ಗೆ ತುಂಬ ಒಳ್ಳೆಯದು. ಡಯೆಟ್ ಮಾಡೋರ್ಗಂತೂ ಮಾಡಿಸಿದ ಫುಡ್ ಅಂತ ಹೇಳ್ಬೋದು. ಏನಕ್ಕೆ ಡಯಟಲ್ಲಿ ಅಂತ ಹೇಳಿದ್ರೆ ಅದನ್ನು ಒಂದು ಮೀಲಲ್ಲಿ ತಿಂದರೆ ನಿಮಗೆ ಫುಲ್ ಅನಿಸುತ್ತೆ, ಹೊಟ್ಟೆ ಹಸಿವೆ ಆಗೋಲ್ಲ. ಡಯೆಟ್ ಮಾಡಿರೋರಿಗೆ ಮೇಯ್ನ್ ಬೇಕಾಗಿರೋದೇ ಅದಲ್ವಾ. ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನ್ ಕೋಕೋನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆದಷ್ಟು ಅಡುಗೆಯಲ್ಲಿ ಕೋಕೋನಟ್ ಆಯಿಲ್ ಅಂದರೆ ತೆಂಗಿನೆಣ್ಣೆನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಅದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಡಯೆಟ್ ಮಾಡೋರಿಗೂ ಅಷ್ಟೇ ಕೋಕೋನಟ್ ಆಯಿಲ್ ತುಂಬ ಒಳ್ಳೆಯದು. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕಡಲೆಬೇಳೆ, ಒಂದೇ ಒಂದು ಆನಿಯನ್ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಷ್ಟು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಟೇಸ್ಟ್ಗೋಸ್ಕರ. ಪೆಪ್ಪರ್ ಹಾಕಿದ್ರೆ ಕಿಚಡಿ ತುಂಬ ಟೇಸ್ಟ್ ಬರುತ್ತೆ. ಇಷ್ಟೇ, ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಂತ ಇಲ್ಲ. ಈಗ ಇದಕ್ಕೆ 2 ಕಪ್ಸ್ ಓಟ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ. ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೋಬೇಕು. ಓಟ್ಸ್ನ ಇನ್ನೊಂದು ಬೆನಿಫಿಟ್ ಏನಂದರೆ ಇನ್ಸ್ಟಂಟಾಗಿ ಮಾಡ್ಕೋಬೋದು. ಡಯೆಟ್ ಮಾಡೋರಿಗೆ ಇದು ನ್ಯೂಟ್ರಿಯೆಂಟ್ಸ್ ಬ್ಯಾಲೆನ್ಸ್ ಮಾಡುತ್ತೆ. ಇದರಲ್ಲಿ ಕಾರ್ಬ್ಸು, ಫೈಬರು, ಅಮಿನೋ ಆ್ಯಸಿಡ್ಸು ತುಂಬ ಹೆಚ್ಚಾಗಿರುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ತುಂಬ ಲೋ ಇರುತ್ತೆ. ಬ್ಲಡ್ ಶುಗರ್ ಲೆವೆಲ್ನ ಕಮ್ಮಿ ಮಾಡುತ್ತೆ. ಡೈಲಿ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಓಟ್ಸ್ನ, ತುಂಬ ಬೆನಿಫಿಟ್ ಇದೆ ಇದರಲ್ಲಿ. ಈಗ ಇದು ಫ್ರೈ ಆಗಿದೆ. ನಾನು ಇನ್ನೊಂದು ಕಡೆ 2 ಕಪ್ ಓಟ್ಸ್ಗೆ 3 ಕಪ್ ನೀರನ್ನ ಬಿಸಿಗೆ ಇಟ್ಕೊಂಡಿದ್ದೆ. ನೀರು ಬಿಸಿಯಾಗಿದೆ. ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಟ್ಟು 5 ನಿಮಿಷ ಬೇಯಿಸ್ಕೋಬೇಕು. ಮಧ್ಯದಲ್ಲಿ ಮುಚ್ಚಳ ಮುಚ್ಚಿದ್ಮೇಲೂ ಮಧ್ಯದಲ್ಲಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅರಿಶಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಡೈಲಿ ಡಯೆಟಲ್ಲಿ 1 ಸ್ಪೂನ್ ತುಪ್ಪನ ಕನ್ಸ್ಯೂಮ್ ಮಾಡೋದು ರೂಢಿ ಮಾಡ್ಕೊಳ್ಳಿ. ತುಪ್ಪದಲ್ಲಿ ಕ್ಯಾಲ್ಶಿಯಮ್ ಅಧಿಕವಾಗಿರುತ್ತೆ. ಡೈಲಿ 1 ಸ್ಪೂನ್ ಆದರೂ ನಾವು ಕನ್ಸ್ಯೂಮ್ ಮಾಡಲೇಬೇಕು. ಕೆಲವ್ರಿಗೆ ಮೂಢನಂಬಿಕೆ ಇರುತ್ತೆ, ತುಪ್ಪ ತಿಂದರೆ ದಪ್ಪ ಆಗ್ತಾರೆ ಹಂಗೆ ಹಿಂಗೆ ಅಂತ. ಅಂದರೆ 1 ಸ್ಪೂನ್ಗಿಂತ ಜಾಸ್ತಿ ತಿನ್ನಬಾರ್ದು. 1 ಸ್ಪೂನ್ ಎಲ್ಲ ತಿಂದರೆ ಏನಾಗೋದಿಲ್ಲ. ಇದು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊಂಡಿದ್ದೀನಿ. ಸಿಟ್ರಿಕ್ ಆ್ಯಸಿಡು ಅಷ್ಟೇ ತುಂಬ ಒಳ್ಳೆಯದು ಹೆಲ್ತ್ಗೆ. ವಿಟಮಿನ್ ಸಿ ಇರುತ್ತೆ ನಿಂಬೆಹಣ್ಣಲ್ಲಿ, ಅದು ಅಷ್ಟೇ ಡಯೆಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಈಗ ಇದು ರೆಡಿ ಆಯಿತು. ಇಷ್ಟೇ, ಕ್ವಿಕ್ಕಾಗಿ ಆಗೋಗುತ್ತೆ. 10 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಒಂದು ಸರಿ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಬೇರೆ ಬೇರೆ ವೀಡಿಯೋನ ಮಾಡೋಕ್ಕೆ ನಂಗೆ ತುಂಬ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹ್ಯಾವ್ ಅ ಪ್ಲೆಸೆಂಟ್ ಡೇ. ಥ್ಯಾಂಕ್ ಯು.